ಕರಿಲಿಕ್ಕೆ ಫೋನ್ ಹಚ್ಚಿ ಬಾ ಅಂತೇಳಿ ಹುಚ್ಚಮುಳಿ ಅದು ಬಂದು ಬಾಳತ್ತನ್ರಿ. ಹಾಂ ಬಂದು ಬಾಳತ್ತಾತ. ಏನು ಹೇಳವ ಪಟ ಪಟ. ಅಲ್ಲ ಮಾತಾಡೋ ವರ್ಷಿನ ಚೇಂಜ್ ಆಗೈತಿ. ಮಾತಾಡೋ ವರ್ಷಿ ಅಲ್ಲ ಫೋನ್ ಹಚ್ಚಿದ್ರಲ್ಲ ಅದಕ್ಕೆ ಬಂದೆ. ಏನು ಅರ್ಜೆಂಟ್ ಏನಾರು ಇತ್ತನ್ರಿ? ಮತ್ತೆ ಅಂದ್ರೆ ಒಂಚೂರು ನಂದು ಭಾರಿ ಕೆಲಸ ಅದಾವ. ಅದು ಏನಿಲ್ರಿ, ಅದು ಹೇಳಿದ್ರಲ್ಲ ಅದು ಏನು ಐದ್ರ ಅವನ ಈಕೇನಿಕೆ ಏನು ಅಂತಾಳಲ್ಲ ಈಕೆ ಹೆಣ ಎತ್ತಲಿ ಮರ್ತ ಬಿಟ್ಲನ ಹೆಂಗೆ? ಈಕಿನ ಸಿದಿಗಿ ಕಟ್ ಶೃಂಗಾರನ ಮಾಡ್ತೇನೆ ಮರ್ತಗಿರ್ತಲಂದ್ರೆ ಮತ್ತೆ ಏನು ಮಾಡೋದೀಗ? ಹೇಳ್ತಂತಡಿ. ಅದ ರೀ ನಿಮ್ಮ ಮಗಗೆ ನನ್ನ ನೀ ಅದೇಂತದ ಅಂದ್ರಲ್ಲ ಡೈವರ್ಸ್ ಕೊಟ್ರೆ ನೀ ಅದಕ್ಕೆಲ್ಲ ಹೇಳಿ ಕೊಡಿಸಿದಿ ಅಂದರೆ ನಿಂಗೆ ಬಂಗಾರದ ಸರಾಗಿರ ಕೊಡ್ತೀನಿ ರೊಕ್ಕ ಕೊಡ್ತೀನಿ ಅಂತೆಲ್ಲ ಒಪ್ಕೊಂಡಿದ್ರಲ್ಲ. ಓ ಅದಾ? ಅಲ್ಲ ಅದಿನ್ನೂ ಆಗೇ ಇಲ್ಲ, ಆಗ್ಲಿಕ್ಕೆ ಕೇಳಕತ್ತೇನು? ಅಲ್ಲ ಇನ್ನೂ ಡೈವರ್ಸ್ ಆಗಿಲ್ಲ, ಆಕಿ ಪಾಡಿಗೆ ಆಕಿ ನನ್ನ ಮಗನ ಪಾಡಿಗೆ ನನ್ನ ಮಗ ಇನ್ನೂ ಆಗೇ ಇಲ್ಲಲ್ಲ, ಆಗಲಿ ಹೇಳ್ಕೊಡ್ತೇನೆ. ಅಯ್ಯ ಅಲ್ಲ ಆಮೇಲೆ ನೀವು ಕೊಡಲಿಲ್ಲ ಅಂದ್ರೆ ನಾ ಇದ್ದಿದ್ದೆ ಹೇಳ್ತೇನೆ ನೋಡ್ರಿಪ್ಪ. ಆಮೇಲೆ ನೀವು ಕೈ ಎತ್ತಿದ್ರೆ ಮತ್ತೆ ನಾನೇನು ಮಾಡಲಿ? ಅದಕ್ಕೆ ಏನಿದ್ದಿದ್ದು ನೀವು ಈಗ ಕೊಟ್ಟುಬಿಡ್ರಿ. ಅಲ್ಲ ಈಗ ಕೊಟ್ಟೆ ಅಂದ್ರೆ ನೀನು ಆಮೇಲೆ ನನಗೆ ಆಕಿ ಡೈವರ್ಸ್ ಕೊಡಲಿಲ್ಲ ಅಂದ್ರೆ ಅವಾಗ ಏನು ಮಾಡಲಿ? ಇಲ್ಲ ನಿಮ್ಮ ಮತ್ತಿಗೆ ಹಿಂಗೆ ಕೊಟ್ಟಿದ್ದೆ ಅಂತ ಹೇಳಕತ್ತೇನೆ, ಹಾಗೆಲ್ಲ ಹೇಳಕತ್ತೇನೆ. ಹೇಳಂಗಾರ ನೋಡೋಣ. ಅದಕ್ಕೆ ಮತ್ತೆ ಅವಾಗ ನಂದು ನಿಂದು ಮರ್ಯಾದೆ ಎಷ್ಟು ಕಮ್ಮಿ ಆಕತಿ. ಅದ್ರ ಸಂಬಂಧ ನಾ ಹೇಳ್ತೇನಲ್ಲ, ನಿನಗೆ ಏನು ಕೊಡ್ಬೇಕು ಅದನ್ನು ನಾ ಕೊಡತ್ತೇನೆ. ನನ್ನ ಮ್ಯಾಗ ನಂಬಿಕೆ ಇಡು. ನಾನು ನಿನಗೊಂದು ಬಂಗಾರದ ನೆಕ್ಲೇಸ್ ಒಂದು ಜೋಡಿ ಕಿವಿ ಆಮೇಲೆ 1 ಲಕ್ಷ ರೂಪಾಯಿ ಅಂತ ನಾ ಅಂದನಿ. ನೆನಪೈತೆ? ಅಲ್ಲ 2 ಲಕ್ಷ ಅಂದಿದ್ರಲ್ಲ. ಎರಡು ಬೇಕಾದ್ರೆ ನೋಡೋಣ ಅಂದೆ. ಆದ್ರೆ ನೀನು ಹ್ಞೂ ಅಂದಿ. ಆದ್ರೆ ನಾ 1 ಕೊಡ್ತೇನೆ, ಈಕಿನ 2 ಆಗಲ್ಲ. 1 ಲಕ್ಷ ರೂಪಾಯಿ ಕೊಟ್ರೆ ಮತ್ತೆ ಅದ್ರಾಗ ಬೇಕಾದಂಗೆ ಬಂಗಾರ ತಗೋಬೋದು ನೀನು. ಮತ್ತೆ ನಕ್ಲೀಸ್ ಕೊಡ್ತೇನೆ ಅಂದೇನಿ, ಕಿವ್ಯಾಂದು ಕೊಡ್ತೇನೆ ಅಂದೇನಿ, ಮತ್ತೆ ಇನ್ನೇನು ಕೊಡ್ಬೇಕು? ಸಾಲದಕ್ಕೆ ಮತ್ತೆ ಬೇಕಾದ್ರೆ 1-2 ಚಲೋ ಹೊಸ ಸೀರೆನೂ ಕೊಡ್ತೇನೆ ತಗೋ. ಏನು ಸೀರೆನಾ ಹೊಸವ? ಅಲ್ಲ ನೀವು ಆದರೂ ರೊಕ್ಕನ ಒಟ್ಟು ಹೆಚ್ಚಿಗೆ ಕೊಟ್ಟಿದ್ರೆ ಅಕ್ಕಿತ್ತು ಅಲ್ಲ. ಅವಾಗ ಒಂಥರ ಮಾತಾಡ್ತೀರಿ ಅಕ್ಕಾರ, ಈಗ ಒಂಥರ ಹೇಳ್ತೀರಿ. ಅಯ್ಯ ಅದ್ರಾಗ ಏನೈತಿ? ಆತ್ ತಗೋರವ, ನಿನ್ನ ಸಲುವಾಗಿ ಬೇಕಾರೆ 1,50,000 ರೂಪಾಯಿ ಕೊಡ್ತೇನೆ. 2 ಲಕ್ಷ ಕೊಡೋಕ್ಕಾಗಲ್ಲ. 1,50,000 ರೂಪಾಯಿ ಒಂದು ತೊಲಿದು ಚಲೋದ ನಕಲೀಸ್ ಚಲೋ. ಮತ್ತು ಕಿವ್ಯಾನು ಅಂದ್ರೆ ನೀ ಏನು ಈಟಪಾಟ ಅಂತ ತಿಳ್ಕೊಬೇಡ. ಆರಾಮ್ ಅರ್ಧ ತೊಲಿ ಮ್ಯಾಗ 6 ಗ್ರಾಮ್ 7 ಗ್ರಾಮ್ ಇರುವಂಥ ಜುಮ್ಕಿ ಬಂಡಾಲಿ ಚಲೋ ನಾ ಕೊಡ್ತೇನೆ. ಏನಂತೀ? ಆಯ್ತು ರೀ ಅಕ್ಕಾರ. ಸೀರೆ ಅಂತ ಕಟ್ತೀರಿ? ಹೊಸ 2 ರೇಷ್ಮೆ ಸೀರೆ ಕೊಡ್ತೇನೆ. ಹ್ಞೂ ರೀ ಅಕ್ಕಾರ. ಆಯ್ತು ರೀ ಅಕ್ಕಾರ. ಕೊಡ್ಬೇಕ್ರಿ. ಮತ್ತೆ ನೀವು ಆಮೇಲೆ ಡೈವರ್ಸ್ ಕೊಟ್ಟ ಮೇಲೆ ಇಲ್ಲ ನನಗಿಂದಿರಿ, ಅದಕ್ಕೆ ಹೇಳತ್ತೀನಿ. ಮತ್ತು ಕೊಡಬೇಕು. ಕೊಡ್ತೇನವ, ಕೊಡ್ತೇನೆ. ಕೊಡಲ್ಲ ಅಂತ ಹೇಳ್ತೇನೆ. ಹಂಗಿದ್ರೆ ತಡಿ, ಕೊಡ್ಲಾರ್ದಂಗೆ ಆಗಿದ್ರೆ ನಿನ್ನ ಹತ್ರ ಬಂದು ಯಾಕೆ ಈ ವಿಚಾರ ಮಾತಾಡ್ತಿದ್ದೆ ನಾನು? ಹೌದಿಲ್ಲ? ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲ. ನನಗೇನು ಮೊದ್ಲಾಕಿ ನನ್ನ ಮನೆ ಬಿಟ್ಟು ತೊಲಗಬೇಕಾಗೈತೆ ಅಷ್ಟೇ. ಅಷ್ಟೇ ನನಗೆ ಬೇಕಾಗಿರೋದು. ಅದಕ್ಕೋಸ್ಕರ ನಾ ಏನಾರು ಮಾಡ್ತೀನವ. ಅದಂಗೆ ಈಗ ಜೀವನೋಪಾಯಕ್ಕೆ ಎಷ್ಟು ರೊಕ್ಕ ಕೊಡ್ತೀರಿ ಆಕಿಗೆ? ಅದೇನೋ ಜೀವನಾಂಶ ಎಲ್ಲ ಬರ್ತದಂತಲ್ಲ. ಬಿಟ್ಟಿ ಬಿಡಗಾಸು ಬರಲ್ಲ. ಯಾಕೆ ಕೊಡ್ಬೇಕು ಆಕಿಗೆ? ಇಷ್ಟಕ್ಕೂ ಜೀವನಾಂಶ ಕೊಡೋದು ಯಾವ್ದು ಗಂಡನ ಆಸ್ತಿ ಇದ್ರೆ ಗಂಡಂದು ಸಂಪಾದನೆ ಒಳಗೆ ಜೀವನಾಂಶ ಕೊಡ್ತಾರೆ. ಗಂಡಂದು ಏನೈತಿ ಅಂತ ಕೊಡ್ಬೇಕು ಆಕಿಗೆ. ಗಂಡಂದಷ್ಟೇ ಆಕಿಗೆ ಪಾಲು ಸಿಗೋದು, ಗಂಡನ ಅತ್ತಿ ಮಾವಂದೆಲ್ಲ ಪಾಲು ಸಿಗಲ್ಲ. ಏನು ಮನಿ ಇರೋದು ನನ್ನ ಹೆಸರಿಗೆ, ಹೊಲ ಇರೋದು ನನ್ನ ಹೆಸರಿಗೆ. ಏನು ಆಮ್ಯಾಗ ಸಣ್ಣ ಪುಟ್ಟ ಒಡಿ ವಸ್ತ್ರ ಎಲ್ಲ ಮಾಡಿಸ್ಕೊಂಡ್ರೆ ಅವನು ಏನಲ್ಲ. ಅದು ಅವ್ನಿಗೇನು ಸಂಬಂಧ? ಇನ್ನೇನು ಇಲ್ಲ ನೋಡುವ. ಅವಂದು ಅಂತ ಏನೂ ಇಲ್ಲ. ಹೊಲ ಮನಿ ಎಲ್ಲ ಇರೋದು ನನ್ನ ಹೆಸರಿಗೆ. ಏನು ಕೊಡ್ತಾನ? ಏನಾರ ಕೊಡ್ಕೋವಲ್ಲಕ್ಕ. ಕೈಯಾಗ ಬಿಡುಗಾಸು ಇಲ್ಲ ಚಂಬು. ಅಯ್ಯೋ ದೇವ್ರಿ, ಯಾಕ ಜೀವನಾಂಶ ಏನಾರ ಸಿಗ್ತತಿ ಅಂತೇಳಿ ಒಪ್ಕೊಂಡಾಳ. ಆದರೂ ಅದು ಹೆಂಗೆ ಒಪ್ಸಿದೀನಿ ನೀನು ಅಂತೀನಿ. ಅಯ್ಯೋ ಅದೇ ನಿಮ್ಮ ಮನೆ ಪರಿಸ್ಥಿತಿ ಹೇಳಿದೆ. ಮತ್ತು ಹೋದ್ರೆ ನೀನು ನಿಮ್ಮ ಆ ಹುಡುಗಿ ಮಂಗಳನ ಕೈ ಕೆಳಗೆ ಇರಬೇಕು, ಆಕಿನ್ನೇ ಜೀವ ಮಾಡ್ತಾರ. ನೀನು ಹಂಗೆ ಮಾಡಲ್ಲ. ಅದು ಲಾಳಿ ಲೊಟ್ಟಿ ಇಲ್ಲ ಬಾರ್ದೆಲ್ಲ ತೆಲ ತುಂಬ ಕಡಿಗೂ ಆಕಿಗೆ ಬೇಡ ಅನ್ಸೋ ಲೆಕ್ಕಕ್ಕೆ ಮಾಡಿಟ್ಬಿಟ್ಟೆ. ನಿಮ್ಮ ಮಗ ಗಟ್ಟದಾನಿಲ್ಲ ಮತ್ತಲ್ಲಿ. ಆಮೇಲೆ ಮತ್ತೆ ನಾಳೆ ಕೋರ್ಟ್ನೇ ಭೇಟಿಯಾದಾಗ ಆಕಿನೇ ಬೇಕು ಅಂದಿದ್ದೀನಿ ನಾನು. ಅದಕ್ಕೆ ಕೇಳಾಕತ್ತೀನಿ. ಇಲ್ಲವಾ ಅವ ಅನ್ನಲ್ಲ. ಅವ್ನು ಹೆಂಗೆ ಇಡ್ಬೇಕು ಹಂಗಿಟ್ಟೀನಿ. ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಮೊದಲು ಸಂಬಂಧ ನೋಡಿ ಮಾಡ್ತೇನೆ ಅಂತ ಅನ್ನೋದ್ರಾಗ ಅದೇನು ನಾ ಇನ್ನು. ಅಯ್ಯೋ ಆಗಲೇ ಸಂಬಂಧ ಯಾವ್ದನ್ನೋದು ಗೊತ್ತು ಮಾಡ್ಕೊಂಡು ಆತು. ಅಯ್ಯೋ ನಾನು ಈಗೀಗ ಅದನ್ನೇ ಹೇಳಿನಿ. ಈಗ ಅದೇನೋ ಡೈವರ್ಸ್ ಕೊಡ್ತಾನಲ್ಲ, ಕೊಟ್ಟು ಬಿಡಲಿ. ನಮ್ಮ ರಿಲೇಷನ್ನಾಗೂ ಅದಾರ ಒಬ್ರು, ನಮ್ಮ ಬಂಧು ಬಳಗದಾಗು ತಾಯಿ ತಂದೆ ತೀರ್ಕೊಂಡ್ರೆ ತಾಯಿನೂ ಆಗ ಈಗ ಅನ್ನಂಗೆ ಅದಾಳ ಅಂತ ಏನು ಹರಿಯೋದಕ್ಕಿಲ್ಲ. ಮಗ ಒಬ್ಬನೇ ಅದಾನ, ಮದುವೆ ಮಾಡ್ಕೊ ಮನೆಯರ ಮನೆ ಕಟ್ಸ್ಯಾರ ಚಲೋ ಅದಾರ ಅಂತ ಹೇಳಿದ್ದಕ್ಕೆ ಹ್ಞೂ ಅಂತ ಅಂದಾಳ. ಮದುವೆ ಮಾಡ್ಕೋಬೋದು ನನಗನ್ಸು ಮೆಟ್ಟಿಗೆ. ಹೋಗ್ಲಿ ಬಿಡು. ನಿಮ್ಮ ಬಳಗದಾಗ ಅಲ್ಲ ಒಂದೇ ಜಾತಿ ಒಂದೇ ಕುಲ ಒಂದೇ ಎಲ್ಲ, ನೀವು ಅವರು ಎಲ್ಲ ಅಂದ್ರೆ ಒಂದು ಅಕ್ಕತಿ. ಈಗ ನಮ್ಮಲ್ಲಿ ಬಂದುಬಿಟ್ಟು ಹಿಂಗೆ ಸೇರ್ಕೊಂಡ್ಬಿಟ್ರೆ ಭಾರಿ ಆಡ್ತಾರ್ರಿ. ಮಂದಿಗೆ ಪರಿಚಯ ಮಾಡ್ಸೋಕ್ಕೂ ಒಂಥರ ಆಡ್ತಾರನ. ಈಗ ನಾವೇನೋ ಹಾಳಾಗೋಲಿ ಅಂತೇಳಿ ಸುಮ್ಮನಿದ್ರು ಮಂದಿ ಬಂದವ್ರಿ ನಮ್ಮ ಬಳಗದಾರ ಸುಮ್ಮನೆ ಇರ್ಬೇಕಲ್ರಿ. ಒಂದು ಕೆಡಕ್ಕೆ ಹೊಂಕ ತೆಗೆದು ಮಾತಾಡ್ತಾವೆ. ಹೌದು, ಅದು ಕರೇನ್ರಿ, ಅದು ಕರೇನೆ. ಆಯ್ತು ಅಂದಂಗೆ ಈಗ ಸೀರೆ ತಂದು ಇಟ್ಕೊಂಡಿರಾ ತರಕ್ಕೆ ಹೋಗ್ಬೇಕಾ? ತರ್ತೀನಿ. ನಾಳೆ ಕೋರ್ಟ್ಗೆ ಹೋಗ್ಬೇಕಲ್ಲ, ಕೋರ್ಟಿಗೆ ನನ್ನ ಮಗನ ಜೋಡಿ ನಾನು ಬರ್ತೀನ. ಅಲ್ಲಿ ಮುಗಿಸ್ಕೊಂಡು ಸೀರೆ ಅಂಗಡಿಗೆ ಹೋಗಿ 2 ಸೀರೆ ಹೊಸ ತೊಗೊಂಡು ಬಂದು ಮುಂದೆ ಕೆಲಸ. ಅಕ್ಕಾರ ಅದು ನೋಡ್ರಿ. ಮತ್ತೆ ಡೈವರ್ಸ್ ಕೊಡ್ತಿದ್ದಂಗೆ ಅವತ್ತೇ ನಂಗೆ ರೊಕ್ಕ ಕೊಟ್ಬಿಡ್ಬೇಕು ನೀವು.
ಕೊಡ್ತೇನೆ ಕೊಡ್ತೇನೆ. ನಿನ್ ಮನ್ಯಾಗ ಏನು ವಿಚಾರ ಹೇಳಿಲ್ಲಲ್ಲ? ಅಯ್ಯೋ ದೇವ್ರೇ, ನನ್ನ ಮನ್ಯಾಗ ಏನಾರ ನಾ ಹಿಂಗೆ ರೊಕ್ಕ ತೊಗೊಳಕತ್ತೀನಿ ಇಂಥ ವಿಚಾರಕ್ಕಂತ ಗೊತ್ತಾಗ್ಬಿಟ್ರೆ ಮುಗಿದೋತ್ ನನ್ನ ಕತಿ. ನನ್ನ ಕುತ್ತಿಗೆ ಇಚ್ಕಿ ಸಾಯಿಸೇ ಬಿಡ್ತಾನೆ ನನ್ನ ಗಂಡ. ಅಯ್ಯೋ ದೇವ್ರೆ, ಅದೆಲ್ಲ ಹೇಳಂಗಿಲ್ಲ. ಇದೆಲ್ಲ ನೀವು ಕೊಟ್ಟರು ಈಗ ಅದು 1,00,000 ರೂಪಾಯಿನ ಏನು ಮಾಡ್ತೀನಿ ಗೊತ್ತಾ? 1,50,000 ರೂಪಾಯಿ ಕೊಡ್ತೀನಿ ಅಂದಿರಲ್ಲ, ಅದನ್ನು ನಮ್ಮ ತವ್ರ ಮನೆಯವ್ರು ಕೊಟ್ಟಾರಂತ ಸುಳ್ಳು ಹೇಳಿ ಅದ್ರಾಗ ಹೋಗಿ ಕಂಡಬಿಟ್ಟು ಬಂಗಾರ ತಂದು ನನ್ನ ಮಗಳಿಗೆ ಇಟ್ಬಿಡ್ತೀನಿ. ಇಲ್ಲಾಂದ್ರೆ ಏನು ಮಾಡ್ತೀನಿ, ಆ ರೊಕ್ಕ ತೊಗೊಂಡು ಬ್ಯಾಂಕ್ನಾಗ ಇಟ್ಬಿಡ್ತೀನಿ ನನ್ನ ಮಗಳ ಹೆಸರಿಗೆ ಡೆಪಾಸಿಟ್. ಈ ನಕ್ಲೀಸು ಮತ್ತು ಕಿವ್ಯಾಂದು ನನ್ನ ಮಗು ಮಾಡಿಸ್ಕೊಟ್ಟಾಳ ನನಗಂಥೇಳಿ ನಾನು ಹಾಕ್ಕೊತೀನಿ. ಅದಕ್ಕೆ ಸರಿ, ನೀವು ಕೊಡ್ಬೇಕ್ರಿ. ಯಾಕಾರ ಕೊಡೋಲ್ಲ ಅಂದರೆ ನಂಗೆ ಭಾರಿ ಬೇಜಾರಾಕೈತೆ ನೋಡ್ರಿ. ಮತ್ತೆ ಅದಕ್ಕೆ ಕೊಡ್ಬೇಕು. ಸರಿ, ನಾ ಬರಲೇ ರೀ? ಕೊಡ್ತೇನೆ ಕೊಡ್ತೇನೆ. ನೋಡ್ತಿರ್ಬೇಕಾರೆ ನೀ ಕೊಟ್ಟೇ ಕೊಡ್ತೀನಿ. ಹೋಗ, ನಾನು ಹೋಗ್ತೇನೆ. ಸರಿ, ಆಮೇಲೆ ಇನ್ನೊಂದು ವಿಚಾರ, ಯಾವುದೇ ಕಾರಣಕ್ಕೂ ಆಕಿ ಮನಸ್ಸು ಬದಲಿ ಆಗ್ಲಾರ್ದಂಗೆ ನೋಡ್ಕೋ. ಏನ? ಅಯ್ಯೋ, ನಾಳೆ ಯಾವಾರ? ನಾಳೆ ಇಲ್ಲ, ಆಯ್ತು, ಕೋರ್ಟ್ ಚಾಲು ಐತಿ. ಮೊನ್ನೆ ಅದು ಇದು ಹಬ್ಬ ಹುಣ್ಣಿಮೆ ಅಂತ ಬಂದು ಕೋರ್ಟ್ ಬಂದಾಗ್ಬಿಟ್ಟಿತ್ತು. ಈಗ ಹಂಗಿಲ್ತು, ಕೋರ್ಟ್ ಚಾಲು ಐತಿ, ಚಿಂತಿಲ್ಲ. ನೀ ಮತ್ತೆ ಮನಸ್ಸು ಬದಲಿ ಆಗ್ಲಾರ್ದಂಗೆ ನೋಡ್ಕೋರಾ? ಅಯ್ಯೋ, ನೀವು ಚಿಂತೆನೇ ಮಾಡಕ್ಕೆ ಹೋಗ್ಬೇಡ್ರಿ. ಆಕಿ ಮನಸ್ಸು ಚೇಂಜ್ ಆಗಕ್ಕೆ ನಾ ಬಿಡೋದೇ ಇಲ್ಲ. ಬದಲಿ ಆಗೋದೆಲ್ಲಿಂದ ಬಂತು? ಆಕಿ ಮನಸ್ಸಿನಾಗ ಆಳವಾಗಿ ತುಂಬಿ ಬಿಟ್ಟೇನಿ. ಆ ಮನೆಗೆ ಹೋದ್ರೆ ನೀ ಗುಲಾಮ್ರಗತೆನೇ ಇರ್ಬೇಕು, ನಿಂಗೆ ಜೀವನನೇ ಇಲ್ಲ, ನನ್ನ ಮಾತು ಕೇಳು, ಬಿಟ್ಟು ಬಿಡು ಆ ಹುಡುಗನ ಅಂತೇಳಿ ಆಕಿಗೆ ತುಂಬಿ ಬಿಟ್ಟೇನಿ ತಲೆಯಾಗ. ನಮ್ಮ ಅತ್ತಿ, ನಮ್ಮ ಮಾವ, ನನ್ನ ಗಂಡ ಭಾರಿ ಬುದ್ಧಿ ಹೇಳಕ್ಕೆ ನೋಡಿದ್ರು. ನಾನೇನು ಜಪ್ಪನ್ಲಿಲ್ಲ. ಅದು ನಂದು ಆಕೇನು ಅವ್ರ ಮಾತು ಕೇಳಲಿಲ್ಲ ಬಿಡು. ಸರಿ ಸರಿ, ಆಗಲಿ, ಸರಿ, ಹೋಗ. ಮತ್ತು ನಾ ಇಬ್ರು ಇಲ್ಲಿ ನಿಂತು ಮಾತಾಡೋದು ನೋಡಿ ಯಾರು ಹೋಗಿ ನಿನ್ನ ಮನೆಗೆ ಏನಾರು ಹೇಳಿಳ್ಯಾರ? ಅಯ್ಯೋ ಹೌದ್ರಿಪ್ಪ, ನಮ್ಮೂರಾಗ ಭಾಳ ಹೇಳ್ತೀನವು ಅದಾವು. ಒಂದಕ್ಕೆ 2 ಚಾಡ ಚುಚ್ಚಿ ಮಜಾ ನೋಡ್ತಾವೆ. ಬರೇ ಮಂದಿ ಮನೆಗೆ ಏನು ಬೆಂಕಿ ಇಡ್ಲಿ ಅಂತೇಳಿ ಕಾಯ್ತಿರ್ತಾವೆ. ಮಳ್ಳಿ ಇದು ನಕ್ಲೇಸು ಬಂಗಾರ ಕೊಡ್ಬೇಕಂತ, ಕೈಯಾಗ ಚಿಪ್ಪೆ ಕೊಡೋದು ನಿನಗೆ. ಏನಂತ ತಿಳ್ಕೊಂಬಿಟ್ಟಾಳ. ನನ್ನ ಮಗನಿಂದ ಈ ಪೀಡಿ ದೂರ ಆಗಕ್ಕೆ ನಾ ರೊಕ್ಕ ಕೊಡ್ಬೇಕಂತ. ರೊಕ್ಕ ಕೊಡ್ತೀನಿ. ಅವೇನು ಹುಂಚಿ ಪಕ್ಕನ ಜಗ್ಗಷ್ಟು ಆರಿಸ್ಕೊಂಡು ಹೋಗಿ ಅನ್ನಕ್ಕೆ ಈಗ ರೊಕ್ಕ ಕೊಡ್ಬೇಕಂತ. ರೊಕ್ಕ ನಾನು ಸ್ವಲ್ಪ ದಿನ ಎಲ್ಲರ ಕೆಲ್ಸಕ್ಕೆ ಹೋಗ್ಲ ಅಂತ. ಕೆಲ್ಸಕ್ಕೆ ಹೋಗಿ? ಅಲ್ಲ, ನೀ ಯಾಕೆ ಕೆಲ್ಸಕ್ಕೆ ಹೋಗ್ಯವ? ಅದು 2 ತಿಂಗಳ ಮಟ್ಟಿಗೆ ಒಂದು ಸ್ವಲ್ಪ ಎಲ್ಲರ ಕೆಲ್ಸಕ್ಕೆ ಸೇರ್ಕೊಲೆ ಅಂತ. ಯಾವ್ದಾರ ಬಟ್ಟೆ ಅಂಗಡಿಯಾಗ ಅದು ಕರ್ಕೋತಾರವ ನನ್ನ ಕರ್ಕೋತಾರ. ಒಂದು 8-10 ಸಾವಿರ ಪಗಾರ ಕೊಟ್ಟರು ಅಂದರೆ ಅದೇ ಎದಕ್ಕಾರ ಆಸರಕತ್ತಲ್ಲ, ಅದಕ್ಕೆ ಫೀಸ್ ಕಟ್ಬೋದಲ್ಲ, ಮತ್ತು ಅದನ್ನೇ ರೊಕ್ಕ ಕೂಡಿಸಿ. ಏನ ಕೆಲ್ಸಕ್ಕೆ ಹೋಗಿಯ? ಊರನ್ ಮಂದಿ ಆಡ್ಕೋಬೇಕ ನನ್ನ ಬಗ್ಗೆ? ಕೆಲ್ಸಕ್ಕೆ ಕಳ್ಸಕತ್ತಾನಂತೇಳಿ ನೋಡು, ನಮ್ಗೆ ಈ ಹೆಣ್ಮಕ್ಳು ಹೋಗಿ ದುಡ್ದು ಸಾಕಂಥದ್ದು ಏನೂ ಇಲ್ಲ. ಏನು ಬೇಡ, ಏನು ಬೇಕಾಗಿಲ್ಲ, ಸಾಕು. ಇದೊಂದು ವರ್ಷ ಮುಗಿಸಿ, ಇಲ್ಲ ಮುಂದೆ ವರ್ಷ 2 ಲಕ್ಷ ಕೊಟ್ಟು 1.5 ಲಕ್ಷ ಕೊಟ್ಟು ನೀನು ಕಾಲೇಜ್ಗೆ ಹಾಕಕ್ಕೆ ನಮ್ಗೆ ಆಗೋದಿಲ್ಲ. ಸುಮ್ಮನೆ ಅದೇ ರೊಕ್ಕ ಖರ್ಚು ಮಾಡಿ ಮದುವೆ ಮಾಡ್ತೀವಿ. ಸುಮ್ಮನೆ ಮದುವೆ ಮಾಡ್ಕೊ. ಏನಾ ನಮ್ನಿ ಕಾಲೇಜಿಗೆ ರೊಕ್ಕ ಸುರಿಯೋದು ಅಂದರೆ, ಅಯ್ಯೋ ದೇವ್ರೆ, ನಮ್ಮ ಕೈಲಾಗಲ್ಲಪ್ಪ ಅಷ್ಟು ರೊಕ್ಕ ಸುರಿಯಾಕ. ಮತ್ತು ಮದುವೆಗೂ ಸುರಿ, ಕಾಲೇಜಿಗೆ ಸುರಿ ಆಗೋದಿಲ್ಲ. ಒಳ್ಳೆ ಅದನ್ನೇ ಹೇಳೋಕ್ಕಾಗಲ್ಲ ನನಗೆ. ಏನು ಇದೊಂದು ವರ್ಷ, ಮತ್ತು ಮುಂದೆ ವರ್ಷ ಬೇಡ. ಮುಂದೆ ವರ್ಷ ಏನು ಬೇಡ, ನೀ ಅಲ್ಲಿವೆಲ್ಲ ಖಾಲಿನ ಮಾಡ್ಕೊಂಬಂದಿಯಾ? ಇಲ್ಲ, TC ಪಾಸಿ ಎಲ್ಲ ತೊಗೊಂಡೇ ಬಂದ್ಬಿಡ್ಬೇಕಿತ್ತು. ಇರಲಿ, ಅದನ್ನ ಬೇಕಾದ್ರೆ ನಿಧಾನಕ್ಕೆ ಹೋಗಿ ತಂದ್ರು ನಡೀತೈತಿ. ನಾ ಹೇಳ್ತೇನಲ್ಲ, ಸಾಕು, ಬಿಟ್ಟೇ ಬಿಡಿ. ಈಗ ನೀನು ಮದುವೆನೇ ಮಾಡ್ಕೊಂಬಿಡು. ಇವ್ರು ಅದಾರಲ್ಲ ಕಳೆಗೌಡ್ರು, ಅದೇ ಇವ್ರು ಕಾಳಪ್ಪಣ್ಣಾರ. ಏನಾತ? ಅವ್ರು ಹೇಳಿದ್ರು ಅವ್ರ ಕಡೆ ಬಳಗಕ್ಕೆ ಒಂದು ಹುಡುಗಿ ಬೇಕಾಗಿತ್ತಂತ ಲಗ್ನಕ್ಕೆ. ಕಳೆಗೌಡ್ರು ಏನು ನೋಡಿಲ್ಲ, ಒಳ್ಳೆ ಕಂತದ ಮನಿ ಹೌದ. ನಂಗೆ ಒಂದು 8 ಆಕಳ, ಎಮ್ಮಿ ಎಲ್ಲ, ಕ್ವಾಣ ಕುರಿ ಎಲ್ಲ ಅದಾವು, ಕೋಳಿ ಗೀಳಿ, ಹೊಲನೂ ಬೇಕಂದಂಗೆ 10 ಎಕರೆ ಹೊಲ ಐತಿ, ಮನಿ ದೊಡ್ಡದೈತಿ. ಇನ್ನು ಅವ್ರ ಕಡೆ ಬಳಗ ಅಂದ್ರೆ ಅವ್ರದ್ದು ಎಷ್ಟು ಆಸ್ತಿ ಇರೋಕ್ಕಿಲ್ಲ. ವಿಚಾರಿಸ್ತೇನೆ. ಒಳ್ಳೆ ಈಡಾಗಿರೋ ಅಂತ ದೊಡ್ಡ ಮಂತ್ಯಾನ ನೋಡಿ ಕೊಡೋಣಂತೆ, ಮದುವೆ ಮಾಡಿ. ಏನಂತೀವ? ಅಮ್ಮ ಅಪ್ಪ, ನಂಗೆ ಈಗ ಮದ್ವೆ ಬ್ಯಾಡಪ್ಪ. ಅಲ್ಲಲ್ಲ, ಅದು ಯಾಕಪ್ಪ ಈಗ ಬ್ಯಾಡ ಅಂತ ಬಿಡ್ಲ? ಸಣ್ಣದು ಏನು ಬಂತವ? ನಾನು ಈಕಿನ ಈರಿ ಮದುವೆದಾಗ 8 ವಯಸ್ಸು ಅಕ್ಕಿಗೆ. ಹೋಗ್ಲಿ, ನಮ್ಮ ಕಸ್ತೂರಿನ ಲಗ್ನ ಮಾಡ್ಕೊಟ್ಟಿವಲ್ಲ, ಅಕ್ಕಿಗೆ ಎಷ್ಟಿತ್ತು ವಯಸ್ಸು? ಸಣ್ಣರು, ಅವ್ರು ಇನ್ನೂ ಸಣ್ಣರಿದ್ರು. ಈಕಿಗೆ ಎಷ್ಟು ಸಣ್ಣಕ್ಕೆ ನೀಕೆ? ನಿನ್ನ ತಗ ಆಗ್ಲೇ ಮತ್ತೆ ಕಾಲೇಜ್ 2nd ಇಯರ್ ಮುಗಿದು ಅದು ಏನದು ಇದೆಂತದ ಇಂಜಿನಿಯರ್ ಏನೋ ಹಚ್ಚಾಳಲ್ಲ, ಇಷ್ಟೆಲ್ಲ ಓದ್ತಾ ಇದ್ದಾಳ. ಸಣ್ಣಕ್ಕೇನು ಬೇ? ಸುಮ್ಮನೆ ಇರು ನೀನು. ಹೆಣ್ಮಕ್ಳನ್ನ ಇಟ್ಕೊಳ್ಳೋದಂದ್ರೆ ಸೆರಗ್ನ್ಯಾಗ ಕೆಂಡ ಕಟ್ಕೊಂಡಂಗ ನೀನು ಸುಮ್ಕಿರೋ ಅತ್ತಾಗ. ನಿಂಗೇನು ಗೊತ್ತು, ನಾಳೆ ಏನ್ಕೇನಾರ ಹೆಚ್ಚು ಕಮ್ಮಿ ಆಗಿ ಮರ್ಯಾದಗಿರಿ ತೆಗೆದು ಅಂದ್ರೆ ಆಮೇಲೆ ಮುಗಿದೋದ್ ಕತಿ. ನಾನೇನು ಅಂತ ಕೆಲಸ ಮಾಡಲ್ಲ, ನನಗೀಗ ಮದುವೆ ಬೇಡ. ಓದ್ತಂತ ಬಿಡ್ಲ? ಏನ್ರಿ, ಸ್ವಲ್ಪ ಸುಮ್ಮನೆ ಇರ್ರಿ, ಓದ್ಲಿಕ್ಕೆ ಅದೇನ ಅಂತಾರಲ್ಲ, ನಾನಂತರೂ ಇಲ್ಲಿ ಬಾಂಡೆ ತಿಕ್ಕೊಂತ ನಿಮ್ಮ ಮನ್ಯಾಗ 3 ಹೊತ್ತು ಚಾಕ್ರಿ ಮಾಡ್ಕೊಂತ ಬಿದ್ದಿಲ್ಲನ ಮಾವ. ನೀ ಸುಮ್ಮನೆ ಇರು, ಓದ್ಲಾದಾರ ಪಾಪ, ಓದಿ ನಾಳೆ ಆರಾಮ್ ಇರ್ಲಿ ಗಂಡನ ಮನ್ಯಾಗ. ಇಲ್ಲೋಡೆ, ಎಷ್ಟು ಓದಿದ್ರು ಇರಿ, ಬಾಂಡೆದ ಮುಕ್ಳಿ ತೊಳೆಯೋದೇನು ತಪ್ಪಲ್ಲ. ಬಾಂಡೆ ತಿಕ್ಲೇಬೇಕು, ಅಡಿಗೆ ಮಾಡಾಕಬೇಕು ಹೆಣ್ಮಕ್ಳು. ಏನ ಸುಮ್ ಕುಂದ್ರು, ನಿಂದೊಂದು ಕತಿ ಆತಾಗ. ಏನಿಕ್ಕಿನೇನು ಕಲ್ತಾಳ ಅಂತೇಳಿ ಅಂಬರಿ ಮ್ಯಾಗ ಕುಂದ್ರಿಸಿ ಮೆರವಣಿಗೆ ಮಾಡ್ತಾರಂತ ಮಾಡಿ ಏನ? ಹಂಗಲ್ರಿ, ಕಲ್ತಿದ್ಲಂದ್ರೆ ಒಂದು ನೌಕರಿ ಅಂತ ಹೋಗಿರ್ತಾಳ, ಅವಾಗ ಕೈಯಾಗ ಬೇಕಾದ್ರೆ ಆಳು ಇಟ್ಕೋತಾಳ. ನಿಮ್ದೊಂದು ಅತ್ತಾಗ ಆಕಿ ಏನು ಕಲ್ತು ನೌಕರಿ ಮಾಡಿ ಆಳು ಕಾಳು ಇಟ್ಕೊಂಡು ಎಲ್ಲ ಆರಾಮ್ ಇರ್ತಾಳ. ಇಲ್ಲಿ ನನ್ನ ಗತಿ ಏನಾಗಿರ್ತತಿ? ಈಕಿ ಸಾಲಿ ಪೀಸ್ ಕಟ್ಟಿ ಈಕಿನ ಓದಿಸಿ ಮಾಡಿ ಓರ್ಗುಡ್ಸಿ ಅದು ಎಷ್ಟು ಸಾಲ ಆಗಿರ್ತದೆ ನನಗೆ. ಸುಮ್ ಕುಂದ್ರು. ನಾನು ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದೀನಿ. ನಾ ಬ್ಯಾಂಕ್ನಾಗ ಲೋನ್ ಮಾಡಿಸಿ ನಾ ಓದ್ತೀನಿ. ಆ ಲೋನ್ನ ನಾ ಕೆಲ್ಸಕ್ಕೆ ಸೇರಿದ ಮೇಲೆ ನಾನೇ ತೀರಿಸ್ತೀನಿ.
ಅದೇನ 108 ನಮಗದು ಗೊತ್ತಿಲ್ಲ. ಏನ ನೀನು ಅದು ಇದು ಒತ್ತಿ ಎಲ್ಲ ಇಡ್ಬೇಕಲ್ಲ, ಮತ್ತೆ ಅವೆಲ್ಲ ಇಡಕ್ಕಾಗಲ್ಲ ನೋಡ್. ಮತ್ತೆ ಎದ್ರ ಮ್ಯಾಗ ಕೊಡ್ತಾರ ಅವ್ರು? ಶ್ಯೂರಿಟಿ ಇಲ್ದ ಕೊಡ್ತಾರನ ಅವ್ರು ರೊಕ್ಕ ಹಂಗ ಪುಕ್ಕಟ? ನಾನು ಏನು ಮಾಡಲಿ? ನನಗೆ ಮದುವೆ ಇಷ್ಟ ಇಲ್ಲ ಅಂದ್ರೂ ಕೇಳಂಗಿಲ್ಲ ನೀವು ಅತ್ತಾಗ. ಅದು ಯಾಕೆ ಹಿಂಗೆ ಮಾಡ್ತೀರ ಏನಂತಾಗ? ಅಲ್ಲ ಖುಷಿ ಬಿಡ್ರಿ ಪಾಪ, ಇನ್ನೊಂದು 2 ವರ್ಷನ ಐತ್ ಕಾಂತತಿ ಒಟ್ಟ ಓದ್ಲಿ ಬಿಡ್ರಿ ಪಾಪ, ಯಾಕಂಗೆ ಮಾಡ್ತೀರಿ? ನೋಡು, ನಿನಗದು ಗೊತ್ತಾಗಲ್ಲ, ಸುಮ್ಮನಿರು. 2 ವರ್ಷ ಐತೆ 4 ವರ್ಷ ಐತೆ ಯಾರಿಗೆ ಗೊತ್ತು? ನಿಂದೊಂದತ್ತಾಗ ಅವು ಏನು ರೊಕ್ಕನ ಹಂಚಿಪಿಲ್ಲ ಅಂತ ಮಾಡಿ ಏನ? ನಂದು ಸಾಲ ಬೇಕಾದಷ್ಟು ಐತೆ ಮರಯ್ಯ. ಅಂಗಡಿ ಹಾಕಿದ್ನ ಹೆಂಗೆ ಸಾಲ ಮಾಡಿನೇ ಅಲ್ಲನ? ಅದೆಲ್ಲ ತೀರಿಸ್ಬೇಕು ಮಾಡ್ಬೇಕು. ನನ್ನ ತಲೆ ಮ್ಯಾಗ ಬೇಕಾದಷ್ಟು ತಲೆ ಮ್ಯಾಗ ಕುಂತೈತಿ. ಹಾಳಾದ್ ನಮ್ಮ ಹೊಲ್ದಾಗ ಯಾವ್ದಾರ ಒಂದು ಗ್ರೆನೇಟ್ ಕಲ್ಲ ಪಲ್ಲ ಏನಾರು ಎದ್ದು ಇವ್ರಿಗೆ ಬಂತಲ್ಲ ರೊಕ್ಕ ಪರಕರಿಗೆ, ಹಂಗೆ ಯಾವ್ದಾರ ರೊಕ್ಕ ಬಂದಿತ್ತಂದ್ರೆ ಓದವ ಅಂತ ನಾನು ಹೇಳ್ತಿದ್ದೆ. ಸುಡ್ಗಾಡ್ ರೊಕ್ಕನೂ ಬರ್ಲಿಲ್ಲಲ್ಲ, ನಮಗೇನು ಮಾಡ್ಬೇಕು? ಹೌದು ನೋಡಿ, ಹೇಳೋದು ಮರ್ತೆ. ಮನಿ ಬಾರಿ ದಡ್ಸಿನ ಹಾಕೋರದಾರಪ್ಪ ಅವರು. ಮೊನ್ನೆಲ್ಲ ಕೆಡಿಸಿದ್ರಲ್ಲ ಮನಿ ಯಾವ್ಯಾವ ರೀತಿ ಹಾಕಿಸ್ಬೇಕು ಏನು ಅಂತೇಳಿ. ಅದು ಯಾವ್ದ ಇಂಜಿನಿಯರ್ ಅಂತೆ, ಅವ್ರನ್ನ ಹಿಡ್ದಾರಂತಪ್ಪ ಮನಿ ಕಟ್ಸಕ. ಕಟ್ತಾರ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ ಅಂತೇಳಿ ಕಟ್ತಾರಪ್ಪ. ಏನಾದ್ರು ಕಟ್ತಾರ. ನಮ್ಮಂತವ್ರದ್ದು ಎಲ್ಲ ಕನಸು ಜೀವನದಾಗ ಅವೆಲ್ಲ. ನಾವು ಸಾಯೋದು ಇದ ಮೂರ್ಖ ಮನ್ಯಾಗ, ನೀವು ಸಾಯೋದು ಇದ ಮೂರ್ಖ ಮನ್ಯಾಗ, ನಾಳೆ ನಮ್ಮ ಮಕ್ಕಳು ಈ ಬಾಳೆ ಮಾಡಿ ಅವು ಸಾಯೋದು ಇದ ಮೂರ್ಖ ಮನ್ಯಾಗ. ನಾನು ನನ್ನ ಮಗೊಂದು ಒಳ್ಳೆ ಮನೆ ಕಟ್ಬೇಕು ಅಂತ ತಲೆಯಾಗ ಐತಿ. ಎಲ್ಲಕ್ಕತ್ತದೆಲ್ಲ ಅದಕ್ಕೆ ಎಲ್ಲ ಹಣೆ ಬರಬೇಕು. ಏನು ಮಾಡ್ಬೇಕು ಹೇಳು? ನಮ್ದೇನು ಆಸ್ತಿ ಅಡುವು ಐತೆ? ಏನಿಲ್ಲ ನೋಡು. ಆಕಿ ಅಲ್ಲೇ ಬೆಂಗಳೂರಾಗ ಅವ ನಿಮ್ಮ ಈಕೆ ಕಸ್ತೂರಿ ಮಗ ಅಲ್ಲೇ ಇರ್ತಾನ. ಏನೋ ಅವನ್ನೇ ಮನಸ್ಸಿನ್ಸ್ ಮಾಡ್ಯಾಳ ಏನೋ, ಯಾರಿಗೆ ಗೊತ್ತು? ಯಾಕೆ ಮದ್ವೆ ಅಂದ್ರೆ ಒಲ್ಲನಕತ್ತಾಳ. ವಿಚಾರಿಸೋದನ್ನ. ಅಯ್ಯೋ ಸುಮ್ಮನೆ ರೀ, ನನ್ನ ಮುಂದೆಲ್ಲ ಹೇಳಿದ್ಲು. ಅದು ಯಾವ್ದೋ ಹುಡುಗಿನ ಪ್ರೀತಿ ಮಾಡಕತ್ತಾನಂತ, ಆಕಿನ ಮಾಡ್ಕೋಬೇಕಂತೇಳಿ ಮನೆಗೆಲ್ಲ ಕರ್ಕೊಂಬರಕತ್ತಾನಂತ. ಗೊತ್ತನ? ಕರ್ಕೊಂಬಂದಿರ್ಬೇಕು ಮತ್ತೆ ಆಲೆ ಇಷ್ಟೊತ್ತಿಗೆ. ಏನು ಆ ಹುಡುಗಿನ ಕರ್ಕೊಂಬಂದಾನ, ಆ ಹುಡುಗಿನ ಇಷ್ಟಪಟ್ಟಾನ. ನಾನೇನು ಅದಕ್ಕೆಲ್ಲ ತಲೆ ಹಾಕಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲವ, ನಾವು ಓದ್ತೇನೆ ಅಂತ ಅಂತಾಳಪ್ಪ ಈಕಿ ಒಟ್ಟು. ಹೌದಾ? ಬೆಂಗಳೂರು ಹುಡುಗಿನ? ಹಂಗಾರ ಕೈಯಾಗ ಏನು ರೊಟ್ಟಿ ಮಾಡಿ ಕೊಡಲ್ಲ ಅದೇನು? ನಮ್ಮ ಕಸ್ತೂರಿ ಸೊಸಿ ಕೈಯನ್ನು ಬಿಸಿ ರೊಟ್ಟಿ ತಿಂದಂಗೆ ಆತು. ಅವಕ್ಕದೆಲ್ಲ ಎಲ್ಲಿ ಬರ್ತದೆ ಮಾಡಕ್ಕೆ? ಏನು ತಿಂತಾವ ಯಾರಿಗೆ ಗೊತ್ತೇನು? ಮುಳು ಅನ್ನ ಉಂತಾವ. ಅದೆಲ್ಲ ಮುಂದಿನ ಕತೆ ಆತಲ್ಲ, ಮೊದಲು ಲಗ್ನ ಆಗ್ಬೇಕು. ರೂಪಾ ಅಲ್ಲ, ಹತ್ಕೊಂತ ಕುಂತಿಯಲ್ಲ ಹುಡುಗಿ. ಈಗ ಹತ್ರ ಎದಕ್ಕೆ ಬಂತ ಹೇಳಂಗಾರ ನೋಡೋಣ. ಅಲ್ಲ ಮೊದಲು ಒಲ್ಲ ಅಂದಕಿ ನೀನೇ, ಈಗ ಮತ್ತೆ ತಳಕತ್ತಿ ಈಗ. ಅಲ್ಲವಾ ನೀವಂದ್ರಿ ಹೋಗಿ ಬಾಳೆ ಮಾಡು ಬಿಡಬೇಡ ಅಂತೇಳಿ ಫೋನ್ ಮಾಡಿ. ತಗೋರಿ ನೀವು ಹೇಳಿದ್ದಕ್ಕೆ ನಾನು ಒಪ್ಕೊಂಡೇನೆ, ಕೊಡ್ತೇನೆ ಅನ್ನೆಲ್ಲ ಡೈವರ್ಸ್. ಒಂದು ಮಾತರ ಯಾಕೆ ಬೇಡ ಬಿಡು ಹೋಗ್ಲಿ, ಇಬ್ರು ಕೂಡಿ ಬಾಳನ. ಮಾತಾಡಿದ ಮಾತು ಆಗೋತು, ವಾಪಸ್ ಬಾ. ಏನಾರ ಒಂದು ಮಾತಾರ ಮಾತಾಡಿದ್ರಂತ ಮಾಡಿಯ ಹಿಂಗೆ ಅವ್ರಿಗೆ ನಾ ಬೇಡಾಗ್ಬಿಟ್ಟೆನ ಅಷ್ಟು. ಅಂದಮೇಲೆ ಅಲ್ಲಿ ಹೋಗಿ ಹೆಂಗೆ ಜೀವನ ಮಾಡೋದು? ಬಾಯ್ ಬಿಟ್ಟು ಹೇಳಿದ್ನವ, ಆಯ್ತು ನಿಮ್ಮ ಅವ್ರ ಬಂದು ಹಿಂಗೆ ಮಾತಾಡಿದ್ರೆ ನಾವು ಒಪ್ಕೊಂಡೇನು ನೋಡು ಅಂದೆಲ್ಲ. ಒಂದು ಮಾತು ಅವ್ರಿಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ಸರಿ ಆಯ್ತು ಅಂತೇಳಿ ಅಂದು ಯಾವಾಗ ಬಗೋಟಿಗೆ ಬರ್ತೀರಿ ಅಂತ ಮಾತಾಡಿ ಫೋನ್ನಾಗ ಇಟ್ಬಿಟ್ರು. ಒಂಥರ ಯಾವುದೋ ಸಾಲಗಾರರು ಸಾಲ ಕೊಡೋಕೆ ಹೊಳೆ ಬರ್ತೇನೆ ನೋಡು ಅಂದಾಗ ಒಂಥರ ಯಾರ ಏನು ಗಂಡ ಇಂತ ಅನ್ನೋದು ಏನು ಉಳಿಲೇ ಇಲ್ಲವ ಅಲ್ಲೇ. ಆ ಲೆಕ್ಕಕ್ಕೆ ಮಾತಾಡಿದ್ರು ಗೊತ್ತವ್ರು. ನಾನು ಇವ್ರನ್ನ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಜೀವನದಾಗ ನಾನು ಮಾಡಿದ್ದೆ ದೊಡ್ಡ ತಪ್ಪದು. ನಾನು ಹೋಗ್ಬಾರ್ದಾಗಿತ್ತು ಅವ್ರನ್ನ ಬೆನ್ನತ್ಕೊಂಡು ಮದುವೆ ಮಾಡ್ಕೊಳಕ್ಕೆ. ನನ್ನ ಜೀವನದಾಗ ತಿದ್ದುಕೊಳಕ್ಕೆ ಆಗ್ಲಾರ್ದಂತ ತಪ್ಪು ಮಾಡಿಬಿಟ್ಟೆ. ಅದೇ ಒಂದೇ. ನಾನು ಎಷ್ಟು ಮನಸ್ಸಿಗೆ ನೋವು ಆಗ್ತಾಯಿತ್ತು ಗೊತ್ತನವ. ತಾಳಿ ಕಟ್ಟಿದ ಗಂಡ ಹಿಂಗೆ ಮಾಡ್ತಾನಂದ್ರೆ ಎಷ್ಟು ಬೇಜಾರಾಗಲ್ಲ? ನೀನೇ ಯೋಚನೆ ಮಾಡು. ಎಷ್ಟು ಒಂಥರ ನನಗೆ ಒಂಥರ ನನ್ನ ಮ್ಯಾಗ ಅಸಹ್ಯ ಆಗಕತ್ತೈತಿ. ಡೈವರ್ಸ್ ಕೊಟ್ಟ ಮೇಲೆ ನಾನು ಏನು ಮಾಡಲಿ? ಮುಂದೆ ನನಗೆ ಅದೇ ಯೋಚನೆ ಆಗ್ಬಿಟ್ಟತವ. ಏನು ಮಾಡಲಿ? ನಾನು ಏನು ಮಾಡ್ಲವ? ಏನು ಹೇಳಿದ್ರು ನೀನೇ ಎಲ್ಲದಕ್ಕೂ ಮಾತಾಡ್ತಿ. ನಾವರ ಏನು ಹೇಳಂಗ ನೋಡೋಣ. ದೇವ್ರೇ, ನನಗೂ ಸಾಕಾಗಿ ಹೋಗ್ಬಿಟ್ಟತವ ಆತಾಗ. ಏನು ಮಾಡ್ಬೇಕನ್ನೋದು ಗೊತ್ತಾಗವಲ್ತು. ಬಿಡ್ತೇನೆ ಕೊಡ್ತೇನೆ ಅಂತಿ, ನೀನೇ ಬೇಡ ಅವ್ನು ನನಗೆ ಅಂತಿ. ಹೇಳಿದರೆ ಕೇಳಂಗಿಲ್ಲ. ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರ್ತೈತಿ ಹೊಕ್ಕತಿ, ಅದನ್ನ ಮನಸ್ಸಿನಾಗ ಇಟ್ಕೋಬೇಡ ಅಂಥೇಳಿ ಎಷ್ಟು ಹೇಳ್ತಾನೆ. ನನ್ನ ಮಾತಂದ್ರೆ ಕಿಮ್ಮತ್ತಿಲ್ಲ ನನಗೆ. ಇಲ್ಲ ನನಗೆ ಅವ ಬೇಡ, ನಾ ಕೊಡೋಕ್ಕೆ ಸಹಿ ಕೊಟ್ಟೇ ತೀರೋದು ಅಂತ ನಿಂತಿ. ಏನು ಹೇಳೋದು ಇದಕ್ಕೆ? ಅಲ್ಲವ ಕೊಟ್ಟೇ ತೀರೋದು ಅಂತಂದ್ರೆ ಮತ್ತು ಅವ್ರು ಇರೋದೇ ಹಂಗದಾರಲ್ಲವ. ನಾನಾರ ಏನು ಮಾಡಲಿ? ನನಗೇನು ಗಂಡು ಬೇಡಾಗೆ, ನಾನು ಅವಂಗ ಏನು ನಾ ಬೇಡಾಗೇನು ಗೊತ್ತನ? ನಿನಗೇನು ಗೊತ್ತು? ಹೋಗ್ಲಿ ಬಿಡು, ಇದ್ರ ಬಗ್ಗೆನೇ ಮಾತಾಡಿ ನನಗಂತೂ ಸಾಕಾಗೋಗೈತತ್ತಾಗ. ಎಲ್ಲೋಗ್ಯಾಳವ ನಿಮ್ಮ ಅತ್ತಿಗೆ? ಅವ್ರು ನಂಗೆ ಗೊತ್ತಿಲ್ಲ ಎಲ್ಲೋಗ್ಯಾರ, ಯಾರಿಗೆ ಗೊತ್ತು? ಪುಣ್ಯಾತ್ಕಿತ್ತಿ ಕೈಕಾಲು ಒಂದು ಕಡೆ ಇರೋದಲ್ಲ ತಗ. ಅದು ಎಲ್ಲೆಲ್ಲೋ ಕಾಳು ಏನು ಅದು ಇವ್ರಿಗೆ ಗೊತ್ತು ಹೋಗತ್ತಗ. ಇಲ್ಲದಾಳ ಅನ್ನೋದ್ರಾಗ ಅಲ್ಲಿರಲ್ಲ, ಅಲ್ಲದಾಳ ಅನ್ನೋದ್ರಾಗ ಇಲ್ಲಿರಂಗಿಲ್ಲ ತಗ. ಹರಿಯಾಡ್ತಾಳೆ ಒಂದು ಅಳತಿ ಅತ್ತಾಗ. ಯಾರ್ದಾರ ಮನೆಗೆ ಪಂಟ್ ಹೊಡ್ಕೊಂಡು ಕುಂದ್ರಾಕೆ ಹೋಗಿರ್ಬೇಕು ನೋಡು. ಆ ಬಿಡಾಡಿ ಇಲ್ಲಂತ ನಿನಗೆ ಹೇಳ್ತಾ ಇದ್ದೀನಿ. ಆಕಿದ್ರೆ ಮತ್ತೆ ಮಾತಾಡೋಕ್ಕಾಗಲ್ಲ ನನಗೂ. ಆಕಿ ನಾಳೆ ಗಂಡನ ಬಿಟ್ಟಾಕಿ ಹಂಗೆ ಹಿಂಗೆ ಅಂತ ಅವಮಾನ ಮಾಡ್ತಾಳೆ. ನನ್ನ ಮಾತು ಕೇಳು, ಆಕಿ ಮಾತು ಕೇಳಿ ಏನಾರ ನೀ ಬಿಡ್ಗಿಡಾಕತ್ತಿ ಏನು ಮತ್ತೆ? ಹಂಗಿದ್ರೆ ಮಾಡಬೇಡ.
ಇಲ್ಲವ ಅವ್ರ ಮಾತು ಕೇಳಿ ಏನು ಕೊಡ್ತಾ ಇರೋದಲ್ಲ ಬಿಡ್ತಾ ಇರೋದು ಅಲ್ಲ, ನನಗೆ ಇಷ್ಟ ಇಲ್ಲ. ಏನಾರ ಮಾಡವ, ನಿನಗೆ ಯಾರು ಹೇಳ್ತಾರತ್ತಾಗ ಹೇಳ್ದಾರ ಮಾತು ಕೇಳಿದ್ರೆ ಚಂದ, ಕೇಳಾರ್ದಾರಿಗೆ ಏನು ಹೇಳಕ್ಕಾಗತ್ತೆ, ಏನಾರ ಮಾಡ್ಕೊ ಹೋಗತ್ತ. ನನಗಂತೂ ಹೇಳಿ ಸಾಕತ್ತ. ಒಂದು ಸಲ ಅನ್ಕೊಂಬಿಟ್ರಿ ಅಂದರೆ ನಿಮ್ಮ ಮನಸ್ಸು ಬದಲಾಗೋದೇ ಇಲ್ಲ. ಒಂದು ಸಲ ಎದಕ್ಕರ ಬೇಡ ಅಂದ್ಬಿಟ್ರೆ ಮುಗಿದು ಹೋದ್ ಕತಿ.